ಏನು ಓಪನ್ ಆಗಿದೆ? ವರ್ಲ್ಡ್ ಓಪನ್ ಆಗಿದೆ. विधानसभा के माननीय अध्यक्ष जी, नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, ಎಲ್ಲರಿಗೂ नमस्कार। अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ಸರ್ಕಾರದ ಭಾಷಣವನ್ನ ಮಾಡಲೇ ಇಲ್ಲ ರಾಜ್ಯಪಾಲರು, ನಕಾರವನ್ನ ಎತ್ಬಿಟ್ರು. ಕೇವಲ ಒಂದೇ ನಿಮಿಷಕ್ಕೆ ಭಾಷಣವನ್ನ ಮುಗಿಸೇ ಬಿಟ್ರು ಗವರ್ನರ್. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ ಅಂತ ಎಲ್ಲ ಕಾದುಕೊಳ್ತಿದ್ರು. ಆದ್ರೆ ಓಪನಿಂಗ್ ಅಲ್ಲೇ ನಿಲ್ಲಿಸ್ಬಿಟ್ರು. ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಮಾಡಲಿಲ್ಲ. ರಾಜ್ಯ ಸರ್ಕಾರದ ಭಾಷಣವನ್ನ ಓದೋದಕ್ಕೆ ನಕಾರ ಮಾಡಿದ್ರು. ಕೇವಲ ಒಂದೇ ನಿಮಿಷದಲ್ಲಿ ಭಾಷಣವನ್ನ ಮುಗಿಸಿಯೇ ಬಿಟ್ರು. ಅಧಿವೇಶನದಲ್ಲಿ ಸರ್ಕಾರ ಕೊಟ್ಟಂಥ ಭಾಷಣವನ್ನ ಓದೋದಕ್ಕೆ ಗವರ್ನರ್ ನಿರಾಕರಿಸಿದ್ದಾರೆ, ನಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ಅವ್ರನ್ನ ವೆಲ್ಕಮ್ ಮಾಡಿಕೊಂಡ್ರು, ಗೌರವಾನ್ವಿತವಾಗಿ ವೆಲ್ಕಮ್ ಮಾಡ್ಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಂದಂತಹ ಗೆಹ್ಲೋಟ್ ಅವರು ಭಾಷಣವನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲೇ ನೋಡಿ, ಸದನ ಕದನವಾಗಿಯೇ ಮಾರ್ಪಟ್ಟಿರುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹುಶಃ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಖುಷಿ ಪಟ್ಟಿದ್ರು. ಈ ಒಂದು ಅಧಿವೇಶನದಲ್ಲಿ ಕೊಟ್ಟಂತಹ ಎಲ್ಲ ಅಂಶಗಳನ್ನ ಓದ್ತಾರೆ ಎನ್ನುವಂಥ ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಕಾಣಿಸ್ತಾ ಇತ್ತು. ಆದರೆ ಸದನದ ಭಾಷಣ ಕೇವಲ ಒಂದೇ ನಿಮಿಷಕ್ಕೆ ಅಂತ್ಯವಾಗುತ್ತೆ ಅಂತ ಬಹುಶಃ ಒಂದು ಅಂದಾಜಿದ್ರೂ ಕೂಡ ಯಾರು ಊಹೆ ಮಾಡಿರಲಿಲ್ಲ. ಆದರೂ ಕೂಡ ಕೇವಲ ಒಂದೇ ನಿಮಿಷಕ್ಕೆ ಭಾಷಣವನ್ನು ಮುಗಿಸಿಯೇ ಬಿಟ್ಟರು ಗವರ್ನರ್. ಈ ಸಂದರ್ಭದಲ್ಲಿ ಅಲ್ಲಿಂದ ಹೋಗುವಂಥ ಸಂದರ್ಭದಲ್ಲೂ ಕೂಡ ಹಲವಾರು ಘೋಷಣೆಗಳನ್ನು ಕೂಗುವಂಥ ಕೆಲಸ ನಡೀತು. ಆದರೂ ಕೂಡ ಎಲ್ಲರಿಗೂ ಕೈ ಮುಗಿದು ಇಲ್ಲಿ ರಾಜ್ಯಪಾಲರು ಹೊರಟಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಹಿಂದೆಯೂ ಕೂಡ ಇಂಥ ಸಿಚುಯೇಷನ್ಗಳು ಬಂದಿರೋದನ್ನ ಗಮನಿಸ್ತಾ ಇದ್ವಿ. ಮೊನ್ನೆಯಷ್ಟೇ ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಒಂದು ಸಿಚುಯೇಷನ್ಸ್ಗಳು ನಡೀತು ಅದು ಮತ್ತೆ ರೀಕ್ರಿಯೇಟ್ ಆದಂತೆ ಕಾಣಿಸ್ತಾ ಇದೆ. ಇನ್ನು ರಾಜ್ಯಪಾಲರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ 5 ನಿಮಿಷದಲ್ಲಿ ಆರಂಭ ಅಂತ್ಯ ಎರಡೂ ಆಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಮಾಡದೆ ರಾಜ್ಯಪಾಲರು ವಿಧಾನಸೌಧದಿಂದ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ವಿಧಾನಸೌಧಕ್ಕೆ ಆಗಮಿಸಿದರು ರಾಜ್ಯಪಾಲರು. ಹೂಗುಚ್ಛವನ್ನ ಕೊಟ್ಟು ವೆಲ್ಕಮ್ ಮಾಡ್ಕೊಳ್ಳಲಾಯಿತು. ಅಲ್ಲಿ ಇದ್ದಂಥ ಸ್ಪೀಕರ್ ಆಗಿರ್ಬೋದು, ಸಭಾಪತಿ ಆಗಿರ್ಬೋದು, ಎಲ್ಲರೂ ಕೂಡ ವೆಲ್ಕಮ್ ಮಾಡಿಕೊಂಡು ಒಳಗಡೆ ಬ್ಯಾಂಡ್ ಸಮೇತ ಕರ್ಕೊಂಡು ಹೋಗುವಂಥ ಕೆಲಸಗಳಾಯಿತು. ಜೊತೆಗೆ ಬಹಳಷ್ಟು ಗೌರವಾನ್ವಿತವಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಲಾಗಿತ್ತು. ನೋಡಿ, ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಮಾಡಿಲ್ಲ, ನಕಾರ ಎತ್ತಿಬಿಟ್ರು. ಕೇವಲ ಒಂದೇ ನಿಮಿಷಕ್ಕೆ ಭಾಷಣವನ್ನ ಮುಗಿಸಿದ್ದಾರೆ ಗವರ್ನರ್. ತಮಿಳುನಾಡು, ಕೇರಳದಂತೆ ಕರ್ನಾಟಕದಲ್ಲೂ ಮುಂದುವರೆದು ಬಿಡ್ತು ಸಂಘರ್ಷ. ವಿಧಾನಸೌಧ ವರ್ಸಸ್ ಲೋಕಭವನ ಎನ್ನುವಂತಾಯ್ತು. ಕೇವಲ ಒಂದೇ ನಿಮಿಷಕ್ಕೆ ಭಾಷಣವನ್ನ ಮುಗಿಸಿ ಕೊಟ್ಟಂತಹ ಅಂಶಗಳನ್ನ ಓದದೆ ಹೊರಟಿರುವಂತಹ ದೃಶ್ಯಾವಳಿಗಳನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.
ಇನ್ನು ಬಹುಶಃ ಇದು ಕೂಡ ತಮಿಳುನಾಡು ಕೇರಳದಂತೆ ಕರ್ನಾಟಕದಲ್ಲೂ ಈ ಒಂದು ರಾಜ್ಯಪಾಲ ವರ್ಸಸ್ ಸರ್ಕಾರ ಎನ್ನುವಂಥ ಆಡಳಿತ ಪಕ್ಷ ಸರ್ಕಾರ ಎನ್ನುವಂಥ ಒಂದು ಸಿಚುಯೇಷನ್ ರೀಕ್ರಿಯೇಟ್ ಆಗಿದೆ. ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಓದದೆ ರಾಜ್ಯಪಾಲರು ಹಾಗೆಯೇ ತೆರಳ್ತಾ ಇದ್ದಾರೆ. ಕೇವಲ ಒಂದೇ ನಿಮಿಷಕ್ಕೆ ಇನ್ನು ಶುರು ಮಾಡಿದಂತಹ ಸಂದರ್ಭದಲ್ಲೇ ಭಾಷಣವನ್ನ ಅಂತ್ಯ ಮಾಡಿ ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಓದದೆ ನಕಾರ ಎತ್ತಿ ಅಲ್ಲಿಂದ ಹೊರಟೇ ಬಿಟ್ಟಿದ್ದಾರೆ ರಾಜ್ಯಪಾಲರು. ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಓದಿಲ್ಲ, ನಕಾರವನ್ನ ಎತ್ತಿಬಿಟ್ರು. ಅದರಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಒಂದು ಕಡೆ ಕಾಂಗ್ರೆಸ್ ಸದಸ್ಯರು ಅಲ್ಲಿಯೇ ಘೋಷಣೆಯನ್ನ ಕೂಗೋದಕ್ಕೆ ಶುರು ಮಾಡೇ ಬಿಟ್ರು. ಯಾವಾಗ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ಅಂತ್ಯ ಮಾಡಿ ಅಲ್ಲಿ ಇಳಿದು ಕೈ ಮುಗಿದು ಹೊರಡುವಂತಹ ಸಿಚುಯೇಷನ್ ಕ್ರಿಯೇಟ್ ಆಯಿತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಘೋಷಣೆಯನ್ನ ಕೂಗಿದ್ರು. ಇನ್ನು ರಾಜ್ಯಪಾಲರನ್ನ ಕೂಡ ಬಿ ಕೆ ಹರಿಪ್ರಸಾದ್ ಅಡ್ಡಗಟ್ಟಿದ್ರು, ಭಾಷಣ ಓದುವಂತೆ ಪಟ್ಟು ಹಿಡಿದ್ರು ಬಿ ಕೆ ಹರಿಪ್ರಸಾದ್. ಆದರೂ ಕೂಡ ಅಲ್ಲಿ ಎಲ್ಲರಿಗೂ ಕೈ ಮುಗಿದು ರಾಜ್ಯಪಾಲರು ಹೊರಡುವಂಥ ನಿರ್ಧಾರವನ್ನ ಮಾಡಿದ್ರು ಸದನದಿಂದ. ಈ ಒಂದು ಸಂದರ್ಭ ಒಂದು ಕಡೆ ಅಂದಾಜು ಮಾಡಲಾಗಿತ್ತು, ಆದರೂ ಮತ್ತೊಂದು ಕಡೆ ಅವರು ಬಂದಂಥ ಸಂದರ್ಭ, ಅವರು ಭಾಷಣಕ್ಕೆ ನಿಂತಂಥ ಸಂದರ್ಭ ಬಹುಶಃ ಇಷ್ಟು ಫಾಸ್ಟ್ ಆಗಿ ಓದಿ ಹೊರಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಕೂಡ ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಮಾಡದೆ ಅಲ್ಲಿಂದ ರಾಜ್ಯಪಾಲರು ಹೊರಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಘೋಷಣೆ ಕೂಗುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದರೂ ಕೂಡ ತಮಿಳುನಾಡು ಕೇರಳದಂತೆ ಕರ್ನಾಟಕದಲ್ಲೂ ಕೂಡ ಈ ಸಂಘರ್ಷ ಮುಂದುವರೆದಿದೆ. ಇದರಲ್ಲಿ ನಾವು ಗಮನಿಸಿದ್ದಾಗೆ ಸದನ ಕದನವಾಗಿಯೇ ಮಾರ್ಪಟ್ಟಿತ್ತು. ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ವೆಲ್ಕಮ್ ಮಾಡ್ಕೊಳ್ಳಲಾಯಿತು, ಯಾವ ರೀತಿ ಅವರು ಅಲ್ಲಿಂದ ಹೊರಡುವಂತಹ ಪ್ರಸಂಗ ಬಂದೊದಗಿತ್ತು ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಕೂಡ ತಮಿಳುನಾಡು ಕೇರಳ ಬಳಿಕ ಈಗ ರಾಜ್ಯದಲ್ಲೂ ಕೂಡ ಅಧಿವೇಶನಕ್ಕೆ ವಿಘ್ನ ಎದುರಾಗಿದೆ. ಅದರಲ್ಲೂ ಕೂಡ 2026ರ ಮೊದಲ ಜಂಟಿ ಅಧಿವೇಶನ ಇದಾಗಿತ್ತು. ಈ ಒಂದು ಅಧಿವೇಶನದಲ್ಲಿ ಈ ಒಂದು ರಾಮ್ಜಿ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಹಳಷ್ಟು ದೊಡ್ಡ ಮಟ್ಟಿಗೆ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ರೂಪುರೇಷೆಗಳನ್ನು ಹಾಕಿಕೊಳ್ಳಲಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಇನ್ನು ಸರ್ಕಾರ ಕೊಟ್ಟಂತಹ ಭಾಷಣಕ್ಕೆ ಓದದೆ ನಕಾರವನ್ನು ಎತ್ತಿದಂತಹ ರಾಜ್ಯಪಾಲರು ವಿಧಾನಸೌಧದಿಂದ ಹೊರ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಹುಶಃ ಭಾಷಣವನ್ನು ಓದುವಂತಹ ಸಂದರ್ಭದಲ್ಲೂ ಕೂಡ ಏನೇನೆಲ್ಲ ಚರ್ಚೆ ಮಾಡಬೇಕು